ಆದಿಪುರ ಎಂಬುವ ಒಂದು ಸುಂದರವಾದ ಹಳ್ಳಿಯ ಕಥೆ. ಈ ಹಳ್ಳಿಗೆ ಈ ವರ್ಷ ಬಹಳ ಪ್ರಮಾಣದಲ್ಲಿ ಮಳೆಯಾಗುತ್ತಿತ್ತು. ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತಿದ್ದವು. ಮನೆಗಳ ಗೋಡೆಗಳೆಲ್ಲ ಮಳೆ ನೀರಿಗೆ ನೆನೆದು ಬೀಳ್ತಿದ್ದವು. ಇದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಬಡ ರೈತ ಮೂರ್ತಿ ಮತ್ತು ಅವನು ಹೆಂಡತಿ ಶಾರದಾ ಮನೆಯಲ್ಲಿ ಮಳೆಯಿಂದ ಬೇಸತ್ತು ಕುಳಿತುಕೊಂಡಿದ್ದರು. ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ಮನೆಯಲ್ಲಿ ನೀರು ಸೋರುತ್ತಿದ್ದವು. ಇದನ್ನೆಲ್ಲ ನೋಡಿ ಬೇಸತ್ತು ಮೂರ್ತಿ ಹೆಂಡತಿ ಶಾರದಾ, ಏನು ಅಂದ್ರೆ ನೀವು ನೋಡ್ತಿದ್ದೀರಾ, ಈ ಮಳೆಯಿಂದ ಎಲ್ಲ ಹಾಳಾಗ್ತಿದೆ. ಮನೆ ಪೂರ್ತಿಯಾಗಿ ಸೋರ್ತಿದೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ನೀರ್ ತುಂಬಿಕೊಂಡಿದೆ. ನಾನಂತೂ ಇದನ್ನೆಲ್ಲ ನೋಡಿ ಬೇಸತ್ತು ಹೋಗಿದ್ದೇನೆ. ಈಗ ನಾವ್ ಏನ್ ಮಾಡೋದು? ಯಾರ್ ಬಳಿ ಅಂತ ಹೋಗುದು? ನಾನು ನೋಡುತ್ತಿದ್ದೇನೆ ಶಾರದಾ, ಈ ಮಳೆ ಅಂತೂ ನಿಲ್ಲುತ್ತಲೇ ಇಲ್ಲ. ನನಗೆ ಅನಿಸ್ತಾ ಇದೆ ನಮ್ಮ ಹಣೆ ಬರವೇ ಸರಿಯಿಲ್ಲವೆಂದು. ಹೊಲದಲ್ಲಿ ನೋಡಿದರೆ ಅಷ್ಟು ದುಬಾರಿಯ ಬೀಜಗಳನ್ನು ತಂದು ಹಾಕಿದ್ದೆ. ಈಗ ಮಳೆಯ ಕಾರಣದಿಂದ ಎಲ್ಲವೂ ನಾಶವಾಗಿ ಹೋಗಿದೆ. ನನ್ನ ಬಳಿ ಉಳಿದಿರುವ ಸ್ವಲ್ಪ ಹಣವೂ ಕೂಡ ಈಗ ಖಾಲಿಯಾಗಿದೆ. ಈಗ ಮುಂದೆ ಏನು ಗತಿ ಅಂತ ನನಗೆ ತಿಳಿದಿಲ್ಲ. ಮನೆ ನೋಡಿದರೆ ಪೂರ್ತಿಯಾಗಿ ಸೋರುತ್ತಿದೆ. ಯಾವಾಗ ಬೀಳುತ್ತದೆ ಎಂಬುದು ನನಗೆ ತಿಳಿದಿಲ್ಲ. ನೀವು ಹೀಗೇಕೆ ಅನ್ನುತ್ತಿದ್ದೀರಾ? ದೇವರು ನಿಮಗೆ ಕರುಣೆ ತೋರುತ್ತಾನೆ. ದೇವರು ಅಷ್ಟು ಕಟುಕನಂತೂ ಅಲ್ಲ. ನೀವು ಚಿಂತೆ ಮಾಡಬೇಡಿ. ನೀವು ಇಲ್ಲಿಯೇ ಕುಳಿತಿರಿ. ನಾನು ಬೇರೆ ಕೋಣೆಗೆ ಹೋಗಿ ನೋಡುತ್ತೇನೆ ನೀರು ಸೋರುತ್ತಿದೆ ಎಂದು. ನೋಡು ನೋಡು, ಇನ್ನೂ ಎಲ್ಲೆಲ್ಲಿ ಸೋರುತ್ತಿದೆ ಮತ್ತು ಎಲ್ಲಿ ನೀರು ಬಂದಿದೆ ಎಂದು. ನನಗಂತೂ ತಿಳಿಯುತ್ತಿಲ್ಲ ಇದು ಮನೆಯೋ ಇಲ್ಲ ಕೆರೆಯೋ ಎಂದು. ಉಳಿದಿರುವ ಸ್ವಲ್ಪ ಧಾನ್ಯಗಳು ಸಾಯಿ ಈಗ ಹಾಳಾಗಿ ಹೋದವು. ಈಗ ತಿನ್ನಲು ಏನು ಮಾಡುವುದು ಅಂತ ಗೊತ್ತಾಗ್ತಿಲ್ಲ. ಮೂರ್ತಿ ಇಷ್ಟು ನಿರಾಸೆಯಿಂದ ಇರುವುದನ್ನು ನೋಡಿ ಶಾರದಾ ಅವನಿಗೆ ಧೈರ್ಯವನ್ನು ತುಂಬುತ್ತಾಳೆ. ನೀವು ಇಷ್ಟ್ಯಾಕೆ ದುಃಖ ಪಡುತ್ತಿದ್ದೀರಾ? ನಮ್ ಬಾಜು ಮನೆ ನೋಡಿದ್ರೆ ಅರ್ಧ ಬಚ್ಚಿ ಬಿದ್ದೋಗಿದೆ. ಆದ್ರೆ ನಮ್ಮ ಮನೆ ಒಂದ್ ಸ್ವಲ್ಪ ಚೆನ್ನಾಗಿದೆಯಲ್ಲ. ನಾವು ಹೇಗಾದ್ರೂ ಮನೆಯಲ್ಲಿರಬಹುದಲ್ಲ. ನಮ್ಮನೆ ಇಷ್ಟಾದ್ರೂ ಗಟ್ಟಿಯಾಗಿ. ಅಯ್ಯೋ, ಶರಾದ ಮನೆ ಗಟ್ಟಿಯಾಗಿದೆ ಹೌದು, ಆದ್ರೆ ಎಷ್ಟರ ಮಟ್ಟಿಗಿದೆಯೋ ಏನೋ. ಇದು ಯಾವಾಗ ಬಿದ್ದು ಹೋಗ್ತದೆ ಎಂಬುದೇ ಗೊತ್ತಾಗ್ತಿಲ್ಲ. ಮತ್ತೆ ಈ ಮಳೆಯಿಂದ ಹೊರಗೆ ಹೋಗಿ ಸ್ವಲ್ಪ ಕಟ್ಟಿಗೆಯನ್ನ ತರಲು ಕೂಡ ಆಗ್ತಿಲ್ಲ. ಇಬ್ಬರೂ ಮಾತನಾಡುತ್ತಾ ಇರುತ್ತಾರೆ. ಆದ್ರೆ ಮನೆಯ ಹೊರಗಡೆ ಎತ್ತಿನ ಗಾಡಿ ಸಪ್ಪಳವಾಗುತ್ತದೆ. ಮೂರ್ತಿ ಮತ್ತು ಅವನ ಹೆಂಡತಿ ಇಬ್ಬರೂ ಮುಖಮುಖ ನೋಡುತ್ತಾರೆ. ಮತ್ತು ಮೂರ್ತಿ ಹೇಗೆ ಹೇಳುತ್ತಾನೆ, ಅರೆ, ಇಂಥ ಮಳೆಯಲ್ಲಿ ಈಗ ಯಾರು ಬಂದಿದ್ದಾರೆ? ಅರೆ, ಯಾರು ಬಂದಿದ್ದಾರೆ ಏನೋ? ಅವರಿಗೆ ಏನು ಕಷ್ಟವಿದೆ ಏನೋ? ಬನ್ನಿ ನೋಡೋಣ. ಮೂರ್ತಿ ಮತ್ತು ಶಾರದಾ ಇಬ್ಬರು ಹೊರಗೆ ಬಂದು ನೋಡುತ್ತಾರೆ. ಎತ್ತಿನ ಗಾಡಿಯಿಂದ ಇಬ್ಬರು ಕೆಳಗೆ ಇಳಿಯುತ್ತಾರೆ. ಭಾರೀ ಪ್ರಮಾಣದ ಮಳೆಯಲ್ಲಿ ಇಬ್ಬರು ನೆನೆದು ಹೋಗಿರುತ್ತಾರೆ. ಅವರನ್ನು ನೋಡಿದ ತಕ್ಷಣವೇ ಮೂರ್ತಿಯ ಮುಖ ಮುದುಡಿ ಹೋಯಿತು. ಆದರೆ ಶಾರದಾ ನಗುಮುಖದಿಂದ ಅವರನ್ನು ಮಾತನಾಡುತ್ತಾಳೆ. ಅರೆ ಅಣ್ಣ ಮತ್ತು ಅತ್ತಿಗೆ, ನೀವೀಗ ಇಲ್ಲಿ ಇಂತಹ ಮಳೆಯಲ್ಲಿ ನೀವಿಲ್ಲಿಗೆ ಬಂದಿದ್ದೀರಾ? ಹೌದು ಶಾರದಾ, ನಾವೇ ಇದ್ದೀವಿ. ನಾವು ಸಿಟಿಯಿಂದ ಬರ್ಬೇಕಾದ್ರೆ ಒಂಚೂರು ಮಳೆಯ ಹನಿ ಕೂಡ ಇದ್ದಿದ್ದಿಲ್ಲ. ಆದ್ರೆ ರಸ್ತೆಯಲ್ಲಿ ಬರುವಾಗ ಭಾರೀ ಪ್ರಮಾಣದ ಮಳೆಯಾಗಿತ್ತು. ಈಗಂತೂ ನೋಡಿದ್ರೆ ಈ ಮಳೆ ನಿಲ್ಲುತ್ತಲೇ ಇಲ್ಲ. ನಾವು ನಮ್ಮ ಊರಿಗೆ ಹೋಗುವುದು ಬಹಳ ಕಠಿಣವಾಗ್ತಿದೆ. ಎತ್ತಿನ ಗಾಡಿಯವನು ಮುಂದೆ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದ. ಆದ ಕಾರಣ ನಾವು ಇಲ್ಲಿಗೆ ಬರಬೇಕಾಯಿತು. ಹೌದು ಅಣ್ಣ, ಸ್ವಾತಿ ಹೇಳುತ್ತಿರುವುದು ನಿಜ. ಈ ಮಳೆಯಲ್ಲಿ ಎತ್ತಿನ ಗಾಡಿಯನ್ನು ಮುಂದೆ ಹೋಗುವುದಿಲ್ಲ ಎಂದರು. ಅಷ್ಟರಲ್ಲಿ ನೀವು ನೆನಪಿಗೆ ಬಂದಿರಿ. ಅದಕ್ಕೆ ಇಲ್ಲಿಗೆ ಬಂದಿವಿ. ತಪ್ಪು ತಿಳಿದುಕೊಳ್ಳಬೇಡಿ. ಅಯ್ಯೋ ಗಜೇಂದ್ರ, ಇದರಲ್ಲಿ ತಪ್ಪು ತಿಳಿದುಕೊಳ್ಳುವುದೇನಿದೆ? ನೀವು ಮಳೆಯಲ್ಲಿ ನೆಂದುಕೊಂಡು ಬಂದಿದ್ದೀರಾ. ಬನ್ನಿ, ಒಳಗೆ ಬನ್ನಿ. ಮೂರ್ತಿ ಅವರನ್ನೆಲ್ಲ ಕರೆದುಕೊಂಡು ಮನೆಯ ಒಳಗೆ ಬರುತ್ತಾನೆ. ಇಬ್ಬರೂ ಮನೆಯ ಒಳಗೆ ಬರುತ್ತಾರೆ ಮತ್ತು ಮನೆಯೊಳಗೆ ಸೋರುತ್ತಿರುವುದನ್ನು ನೋಡಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಶಾರದಾ, ಅತ್ತಿಗೆ, ಮನೆ ಸ್ವಲ್ಪ ಹಳೆಯದಾಗಿದೆ. ಮಳೆ ನೀರು ಒಳಗೆ ಬರುತ್ತಿದೆ. ನೀವು ಆ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳಿ. ನೀವು ನನ್ನ ಸೀರೆಯನ್ನು ಉಟ್ಕೊಳ್ಳಿ. ಅದು ಸೀರೆಯೆಲ್ಲ ತೊಳೆದು ಹೋಗಿದೆ. ರೀ, ನೀವು ಅಣ್ಣನಿಗೆ ಒಂದು ಲಪಾಟೆಯನ್ನು ಕೊಡಿ. ಅವರು ಅದನ್ನು ಉಟ್ಕೊಳ್ಳುತ್ತಾರೆ. ಹಾ ಸರಿ, ಆ ಪೆಟ್ಟಿಗೆಯಲ್ಲಿ ನೋಡು, ಕೊಡು. ಅರೆ ಶಾರದಾ, ಮನೆ ಹೀಗೇಕೆ ಇದೆ? ಸಿಟಿಯಲ್ಲಂತೂ ನೋಡಿದ್ರೆ ಒಂದರ ಮೇಲೆ ಒಂದು ಬಿಲ್ಡಿಂಗ್, ಎಷ್ಟೇ ಮಳೆಯಾದ್ರೂ ಸೋರುವುದಿಲ್ಲ. ಆದ್ರೆ ಹಳ್ಳಿಯಲ್ಲಿರುವ ಮನೆ ಹೀಗೇಕೆಯಾಗಿದೆ? ಇವು ಹಳೆಯ ಮನೆಗಳಿವೆ. ಸಿಟಿಯಲ್ಲಿರುವ ತರ ಹೊಸ ಕಟ್ಟಡಗಳಲ್ಲ. ಇವು ಹಳೆಯ ಹಳ್ಳಿಯ ಪುರಾತನ ಮನೆಗಳಾಗಿವೆ.
ಮಳೆಯ ಕಾರಣದಿಂದ ಎಲ್ಲ ಅಡೆ ಸೋರುತ್ತಿವೆ. ಅಯ್ಯೋ ಅಣ್ಣ, ಹೀಗೇಕೆ ಅನ್ನುತ್ತಿದ್ದೀರಾ? ಹಳೆಯ ಮನೆ ಅಂದ್ರೆ ಹೀಗೆ ಇರುತ್ತವೆ. ಈಗ ನಾವು ಖುಷಿ ಪಡಬೇಕು. ಇಂಥ ಮಳೆಯಲ್ಲಿ ನಮ್ಗೆ ಆಸರೆ ಸಿಕ್ಕಿದ್ದೇ ಪುಣ್ಯವಾಗಿದೆ. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಅರೆ ಅಣ್ಣ, ಇದ್ರಲ್ಲಿ ಧನ್ಯವಾದ ಹೇಳುವುದೇನಿದೆ? ನೀವು ನಮ್ಮ ಸಂಬಂಧಿಕರು. ನೀವು ಕುಳಿತುಕೊಳ್ಳಿ, ನಾನು ಬಿಸಿ ಬಿಸಿಯಾಗಿ ರಾಗಿ ಅಂಬಲಿಯನ್ನ ಮಾಡಿಕೊಂಡು ಬರ್ತೇನೆ. ಅಯ್ಯೋ, ಏನು ರಾಗಿ ಅಂಬಲಿ? ಇಲ್ಲ ಇಲ್ಲ, ನಾನೆಲ್ಲ ಅಂಥದ್ದೆಲ್ಲ ಕುಡಿಯೋದಿಲ್ಲ. ನನ್ಗೆ ಬಿಸಿ ಬಿಸಿಯಾಗಿ ಹಾಲಿದ್ರೆ ಕೊಡು, ನಾನು ಹಾಲನ್ನ ಮಾತ್ರ ಕುಡಿಯುತ್ತೇನೆ. ಅಯ್ಯೋ ಅತ್ತಿಗೆ, ಇಂಥ ಮಳೆಯಲ್ಲಿ ನಿಮ್ಗೆ ಹಾಲೆಲ್ಲಿ ಸಿಗ್ತದೆ? ಬೆಳಗ್ಗೆ ಸ್ವಲ್ಪ ಹಾಲಿದ್ದು, ಅವು ಬೆಳಗ್ಗೆಯೇ ಖಾಲಿಯಾದವು. ಈಗೆಲ್ಲಿಯೂ ಹಾಲ್ ಸಿಗೋದಿಲ್ಲ. ಮೂರ್ತಿ ತನ್ನ ಹೆಂಡತಿ ಶಾರದಾಳನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ಹೀಗೆ ಹೇಳುತ್ತಾನೆ. ನೋಡಿದೀಯಾ ಶಾರದಾ, ನಿನ್ನ ಅತ್ತಿಗೆ ಹೇಳುತ್ತಿರುವುದು. ನಾವು ಇಂಥ ಮಳೆಯಲ್ಲಿ ಮನೆ ಸೋರುತ್ತಿದೆ ಎಂದು ಯೋಚನೆಯಲ್ಲಿದ್ರೆ ನಿಮ್ಮ ಅತ್ತಿಗೆಗೆ ಬಿಸಿ ಹಾಲು ಕುಡಿಯುವ ಹಾಗೆ ಆಗಿದೆ. ಹೋಗ್ಲಿ ಬಿಡಿ, ಏನ್ ಮಾಡಲಾಗುತ್ತದೆ? ಅವಳು ಸಿಟಿಯಲ್ಲಿದ್ದು ಬಂದವಳಲ್ಲ, ಎಲ್ಲಿ ಅವಳಿಗೆ ಕಷ್ಟವಾಗುತ್ತಿರಬಹುದು. ಮರುದಿನ ಬೆಳಿಗ್ಗೆ ಮಳೆ ಇನ್ನೂ ಭಾರೀ ಪ್ರಮಾಣದಲ್ಲಿ ಆಗುತ್ತಿತ್ತು. ಅಂತಹ ಮಳೆಯಲ್ಲಿ ಶಾರದಾ ಏನೋ ಕೆಲಸವಿದೆ ಎಂದು ದಾರಿಯಲ್ಲಿ ಹೋಗುತ್ತಿದ್ದಳು. ಅಷ್ಟರಲ್ಲಿ ಪಕ್ಕದ ಮನೆಯಲ್ಲಿದ್ದ ಶಾಂತಮ್ಮ ಅವಳನ್ನು ತಡೆದು ಮಾತನಾಡಿಸುತ್ತಾಳೆ. ಅರೆ, ಶಾರದಾ ರಾತ್ರಿಯಲ್ಲಿ ನಿಮ್ಮ ಮನೆಯಲ್ಲಿ ಏನದು ಅಷ್ಟು ಗದ್ದಲು? ಯಾರಾದ್ರೂ ಸಂಬಂಧಿಕರು ಬಂದಿದ್ದಾರಾ? ಹೌದು ಹೌದು ಶಾಂತಮ್ಮ, ನಮ್ಮ ಅಣ್ಣ ಮತ್ತು ಅತ್ತೆಗೆ ಬಂದಿದ್ದಾರೆ. ಬೇರೆ ಊರಿಂದ ಸಿಟಿಗೆ ಹೋಗ್ತಿದ್ರು. ಅದೇ ಮಳೆಯ ಕಾರಣದಿಂದ ಇಲ್ಲಿಯೇ ಉಳಿದು ಬಿಟ್ರು. ಅಯ್ಯೋ ಶಾರದಾ, ನಿಮ್ಗೊಂದ್ ಬಾಳ ಕಷ್ಟವಾಗಿರ್ಬಹುದು. ಮೊದಲೇ ಮಳೆಯಿಂದ ಮನೆಯೆಲ್ಲ ಸೋರ್ತಿದೆ, ಅಂಥದರಲ್ಲಿ ಸಂಬಂಧಿಕರು ಕೂಡ ಈಗೇ ಬಂದಿದ್ದಾರೆ. ನೀವು ಹೀಗೆ ಏಕೆ ಅನ್ನುತ್ತಿದ್ದೀರಾ? ಅವರು ಮಳೆಯಿಂದ ಅವರ ಮನೆಗೆ ಹೋಗಲು ಆಗದ ಕಾರಣ ಕಷ್ಟದಿಂದ ಇಲ್ಲಿಗೆ ಬಂದಿದ್ದಾರೆ. ಅಯ್ಯೋ, ಅವರು ಕಷ್ಟದಲ್ಲಿ ಬಂದಿದ್ದಾರೋ ಇಲ್ಲ ನಿಮಗೆ ಕಷ್ಟ ಕೊಡಲು ಬಂದಿದ್ದಾರೋ ಯಾರಿಗೆ ಗೊತ್ತು? ನನ್ ಗಂಡ ಹೇಳ್ತಿದ್ದ, ಅವನು ಗಜೇಂದ್ರ ಮನುಷ್ಯ ಸರಿಯಿಲ್ಲ. ಸಿಟಿಯಲ್ಲಿ ಎಲ್ಲರ ಹತ್ರ ಸಾಲ ಮಾಡಿ ಸಾಲವನ್ನು ತೀರಿಸದೆ ಎಲ್ಲರಿಗೆ ಕಣ್ಮರೆಯಾಗಿ ಓಡಾಡ್ತಿದ್ದಾನೆ ಎಂದು ನನ್ ಗಂಡ ನನ್ ಬಳಿ ಹೇಳ್ತಿದ್ರು. ನೋಡು, ನೀವು ಹುಷಾರಾಗಿ ಇರಿ. ಅರೆ ಶಾಂತಮ್ಮ, ನೀವು ಹೇಳುತ್ತಿರುವುದು ನಿಜ ಇದೆಯಾ? ನನ್ನ ಅಣ್ಣ ಮತ್ತು ಅತ್ತಿಗೆ ಇಷ್ಟೆಲ್ಲ ಮಾಡಿದ್ದಾರೆ. ಅಯ್ಯೋ ಶಾರದಾ, ನಾನೇಕೆ ಸುಳ್ಳೇಳ್ಳಿ? ಈಗ ನೀನೇ ನೋಡು, ಆ ಸ್ವಾತಿ ಹತ್ತಿರ ಎಷ್ಟು ಒಡವೆಗಳಿವೆ. ಅವುಗಳೆಲ್ಲ ಜನರ ಹತ್ತಿರ ಸಾಲದಿಂದ ಪಡೆದ ಹಣದಿಂದ ಮಾಡಿಸ್ಕೊಂಡಿರೋದು. ನೀವು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮನೆಯಲ್ಲಿದ್ದ ಒಡವೆಗಳನ್ನು ಮುಚ್ಚಿಡಲು ಪ್ರಯತ್ನಿಸಿ. ಇಲ್ಲ ಇಲ್ಲ ಶಾಂತಮ್ಮ, ನನ್ನ ಅಣ್ಣ ಮತ್ತು ಅತ್ತಿಗೆ ಅಂಥವರಲ್ಲ. ಅವರು ತುಂಬಾ ಒಳ್ಳೆಯವರು. ಅಯ್ಯೋ ಶಾರದಾ, ಈಗಿನ ಕಾಲದಲ್ಲಿ ಯಾರ ಮೇಲೆಯೂ ವಿಶ್ವಾಸ ಇಡಬಾರ್ದು. ಯಾರು ಶತ್ರುಗಳು ಯಾರು ವೈರಿಗಳು ಎಂದು ತಿಳಿಯೋದಿಲ್ಲ. ಅಷ್ಟು ಹೇಳಿ ಶಾಂತಮ್ಮ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಆದರೆ ಇಲ್ಲಿ ಶಾರದಾಳ ಮನಸ್ಸಿನಲ್ಲಿ ಗೊಂದಲವಾಗುತ್ತಿರುತ್ತದೆ. ಅವಳು ಯೋಚನೆ ಮಾಡುತ್ತಾ ಅವರ ಮನೆಯ ಒಳಗೆ ಬರುತ್ತಾಳೆ. ಮನೆಗೆ ಬಂದು ನೋಡಿದರೆ ಮೂರ್ತಿಯಲ್ಲಿ ಕಾಣುವುದಿಲ್ಲ. ಅವಳ ಅತ್ತಿಗೆ ಸ್ವಾತಿಯಷ್ಟೇ ಮನೆಯಲ್ಲಿ ಕುಳಿತಿರುತ್ತಾಳೆ. ಅತ್ತಿಗೆ ಅಣ್ಣ ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಕಾಣುತ್ತಿಲ್ಲವಲ್ಲ? ಅವರು ಪೂರ್ತಿ ಮನೆಯನ್ನು ನೋಡಲು ಮನೆ ಹಿತ್ತಲದ ಕಡೆ ಹೋಗಿದ್ದಾರೆ. ಇದನ್ನು ಕೇಳಿದ ತಕ್ಷಣವೇ ಶಾರದಾ ಅವರ ಮನೆ ಹಿಂದೆ ಬಂದು ನೋಡಲು ಪ್ರಾರಂಭಿಸುತ್ತಾಳೆ. ಮೂರ್ತಿ ಅಲ್ಲಿಯ ಹಳೆಯ ಗೋಡೆಗಳನ್ನು ನೋಡುತ್ತಾ ನಿಂತಿರುತ್ತಾನೆ. ಶಾರದಾ ಭಯದಿಂದ ಕೇಳುತ್ತಾಳೆ. ಅಣ್ಣ, ನೀವಿಲ್ಲಿ ಏನ್ ಮಾಡ್ತುಂಡಿಲ್ಲ? ಏನಿಲ್ಲ ಶಾರದೆ ತಂಗಿ, ನಾನು ಇವು ಹಳೇ ಗೋಡೆಗಳನ್ನ ನೋಡ್ತಿದ್ದೆ. ಇಂತಹ ಮಳೆಯಲ್ಲಿ ನೆನೆದರೂ ಹೀಗೆ ಗಟ್ಟಿಯಾಗಿ ಇವೆಯಲ್ಲ. ಎಷ್ಟೇ ಆದರೂ ನಮ್ಮ ಹಳೆಯ ಮುತ್ತಾತನ ಕಾಲದಲ್ಲಿ ಮಾಡಿರುವ ಗೋಡೆಗಳಲ್ಲ. ಅಣ್ಣ, ಅದನ್ನೆಲ್ಲ ಬಿಟ್ಟು ಒಳಗೆ ಬನ್ನಿ, ಮಳೆ ಬಹಳ ಜೋರಾಗಿ ಬರುತ್ತಿದೆ. ಅಷ್ಟು ಹೇಳಿ ಶಾರದಾ ಬೇಗ ಅಲ್ಲಿಂದ ಬಂದು ಬಿಡುತ್ತಾಳೆ. ಮನೆಯ ಒಳಗೆ ಬಂದು ಮನೆಯಲ್ಲಿದ್ದ ಹಣ ಮತ್ತು ಒಡವೆಯನ್ನು ಮಿಚ್ಚಿಯಿಡುತ್ತಾಳೆ. ಇದನ್ನು ಮೂರ್ತಿ ಗಮನಿಸುತ್ತಾನೆ. ಏನಾಯ್ತು ಶಾರದಾ, ನೀನಿಷ್ಟೇಕೆ ಹೆದರಿದ್ದೀಯಾ? ಮತ್ತು ಹಳೆಯ ಕಾಲದ ಒಡವೆಗಳನ್ನು ಹೀಗೇಕೆ ಮುಚ್ಚಿಡ್ತಿದ್ದೀಯಾ? ಇಲ್ಲಿ ಕೇಳಿ ನನಗೆ ಹೆದರಿಕೆ ಆಗ್ತಿದೆ. ಪಕ್ಕದ ಮನೆ ಶಾಂತಮ್ಮ ಹೇಳ್ತಿದ್ದಳು, ನಮ್ಮ ಅಣ್ಣ ಮತ್ತು ಅತ್ತಿಗೆ ಇಲ್ಲಿ ಕಳ್ಳತನ ಮಾಡಲು ಬಂದಿರಬಹುದು ಅಂದು. ನನಗೆ ಅದೇ ಭಯವಾಗ್ತಿದೆ. ಹೌದು ಶಾರದಾ, ನನಗೆ ಮೊದಲೇ ಇವರ ಮೇಲೆ ಅನುಮಾನವಿತ್ತು. ಆದರೆ ನೀನು ಏನು ಅನ್ನುತ್ತೀಯಾ ಎಂದು ನಾನು ಸುಮ್ಮನಾಗಿಬಿಟ್ಟೆ. ಇರು, ಈಗಲೇ ಅವರನ್ನು ವಿಚಾರಿಸ್ತೇನೆ. ಮೂರ್ತಿ ಮತ್ತು ಅವನ ಹೆಂಡತಿ ಶಾರದಾ
ಅವರಿಬ್ಬರ ಬಳಿ ಹೋಗುತ್ತಾರೆ. ಅರೆ ಗಜೇಂದ್ರ, ನೀನು ಇಲ್ಲಿಗೆ ಬಂದಿರುವ ಕಾರಣವೇನು? ಏನಾಯ್ತು ಅಣ್ಣ, ನೀವಿಷ್ಟು ಸಿಟ್ಟಿನಲ್ಲೇಕೆ ಇದ್ದೀರಾ? ನೀನ್ ನಾಟಕ ಮಾಡ್ಬೇಡ ಗಜೇಂದ್ರ, ನನ್ಗೆ ವಿಷಯ ಎಲ್ಲ ತಿಳಿದಿದೆ. ನೀನ್ ಸಿಟಿಯಲ್ಲಿ ಸಾಲವನ್ನ ಮಾಡಿ ಆ ಸಾಲವನ್ನ ತೀರಿಸದೆ ಇಲ್ಲಿ ನಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ಲು ಬಂದಿದ್ದೀಯಾ? ಅರೆ ನೀವೇನ್ ಹೇಳ್ತಿದ್ದೀರಾ? ಮಳೆಯಲ್ಲಿ ನಮ್ಮೂರಿಗೆ ಹೋಗಲಾಗದ ಕಾರಣ ನಾವಿಲ್ಲಿ ಬಂದು ಉಳಿದಿದ್ದೇವೆ. ನೀವು ನೋಡಿದ್ರೆ ಕಳ್ಳರು ಎಂದು ಹೇಳ್ತಿದ್ದೀರಾ? ಮತ್ತೆ ಏನು ಅತ್ತಿಗೆ, ಅಣ್ಣ ನೋಡಿದ್ರೆ ಎಲ್ಲಿ ಅಂದ್ರಲ್ಲಿ ಏನಾದ್ರೂ ಹುಡುಕುತ್ತಾ ಇರ್ತಾನೆ. ಅಯ್ಯೋ ಶಾರದಾ, ನೀನು ಹೀಗೆ ಹೇಳ್ತಿದ್ದೀಯಾ? ಹೀಗೆ ಹೇಳಲು ನಿನಗೆ ಮಾತಾಡು ಹೀಗೆ ಬಂತು? ಹೌದು, ಮಾತು ಬರುತ್ತೇವೆ. ಮತ್ತೆ ಬಂದಾಗಿನಿಂದ ನೋಡುತ್ತಿದ್ದೇವೆ, ಕಳ್ಳರ ತರ ನಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಹುಡುಕುತ್ತಿದ್ದೀಯಾ. ಮತ್ತೆ ನಿನ್ನ ಹೆಂಡತಿಗೆ ಹಾಲು ಬೇಕಂತೆ. ನಮ್ಮನ್ನು ಅಷ್ಟು ಹಿಯಾಳಿಸಲು ನೀವು ಇಲ್ಲಿಗೆ ಬಂದಿದ್ದೀರಾ? ಅಯ್ಯೋ, ನನ್ನಿಂದ ತಪ್ಪಾಗಿದೆ. ಏನೋ ಸಿಟಿಯಲ್ಲಿ ಬೆಳಿಗ್ಗೆ ಹಾಲ್ ಕುಡಿದು ಅಭ್ಯಾಸವಿತ್ತು. ಆದ ಕಾರಣ ನಿಮ್ಮ ಮನೆಯಲ್ಲಿ ಹಾಲ್ ಕೇಳಿದೆ. ಅದನ್ನು ಬಿಟ್ಟು ನಿಮ್ಮನ್ನು ಹಿಯಾಳಿಸಲು ಅಲ್ಲ. ನಿಲ್ಲು ಸ್ವಾತಿ, ನೀನು ಏಕೆ ಬೇಸರವಾಗುತ್ತೀಯಾ? ನಾವು ತಪ್ಪು ಮಾಡಿಲ್ಲವೆಂದರೆ ಏಕೆ ಹೆದರಬೇಕು? ಹೌದು ಅಣ್ಣ, ನೀವು ಹೇಳಿದ್ದು ಸರಿ. ನನ್ನ ಮೇಲೆ ಬಹಳ ಸಾಲವಿದೆ. ಸಿಟಿಯಲ್ಲಿ ನನ್ನ ವ್ಯಾಪಾರವೆಲ್ಲ ಬಹಳ ನಷ್ಟವಾಗಿ ಹೋಗಿದೆ. ನೋಡಿದೀಯಾ ಶಾರದಾ, ಹೇಗೊಪ್ಕೊಂಡ್ಬಿಟ್ಟೆ ಎಂದು? ಹೌದು, ನನ್ನ ಮೇಲೆ ಸಾಲ ಬಹಳ ಇದೆ. ಮತ್ತೆ ನಾನು ನಿಮ್ಮ ಮನೆಯ ಗೋಡೆ ಹಿಂದೆ ಹುಡುಕಿದ್ದು ಸಹ ನಿಜ. ನೀವಲ್ಲೇನ್ ಹುಡುಕ್ತಾ ಇದ್ದೀರಿ ಅಣ್ಣ? ಕಳ್ಳತನ ಮಾಡಲಲ್ಲ ಶಾರದಾ, ನನ್ನ ತಂದೆಯಂತೆ ಆಸ್ತಿಯಲ್ಲಿ ಪಾಲು ಮಾಡಿ ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದು ಬಿಟ್ಟರು. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದರು, ಮನೆಯಲ್ಲಿ ಯಾವುದೇ ತರಹದ ಸಮಸ್ಯೆ ಬಂದರೆ ಮನೆಯ ಗೋಡಿ ಹಿಂದಿ ಹಳೆಯ ಕಾಲದ ಒಡವೆಗಳನ್ನು ಮುಚ್ಚಿಟ್ಟಿದ್ದಾರೆ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿದ ಮೂರ್ತಿ ಮತ್ತು ಶಾರದಾ ಬೆರಗಾಗುತ್ತಾರೆ. ನನ್ನ ವ್ಯಾಪಾರವೆಲ್ಲ ಹಾಳಾದ ನನಗೆ ನೆನಪು ಬಂದಿತ್ತು. ನಿಮಗೆ ಕೇಳಲು ನನಗೆ ನಾಚಿಕೆಯಾಯಿತು. ಅಷ್ಟರಲ್ಲಿ ಈ ಮಳೆ ದೇವರ ರೂಪದಲ್ಲಿ ಬಂದಿದ್ದೆ. ಇದರ ನೆಪದಲ್ಲಿ ನಾವು ಇಲ್ಲಿಗೆ ಬಂದಿರುವುದು. ಅದಕ್ಕೆ ನಾನು ಗೋಡೆ ಹಿಂದೆ ಹುಡುಕುತ್ತಿದ್ದೆ. ಆದರೆ ನಾನು ಕಳ್ಳತನ ಮಾಡಲು ಇಲ್ಲಿಗೆ ಬಂದಿಲ್ಲ. ನಮ್ಮ ಪೂರ್ವಜರ ಆಸ್ತಿಯ ಮೇಲೆ ನನಗೂ ಹಕ್ಕಿದೆ ಎಂದು ನಾನಿಲ್ಲಿಗೆ ಬಂದಿದ್ದೇನೆ. ಏನು? ಇದನ್ನು ನಾನು ನಂಬಬಹುದಾ? ನಿನಗೆ ಅಷ್ಟು ನಂಬಿಕೆ ಬಂದಿಲ್ಲವೆಂದರೆ ಬನ್ನಿ, ಈಗಲೇ ಹೋಗಿ ಅಲ್ಲಿ ನೋಡೋಣ. ಅಲ್ಲಿ ಏನೂ ಇಲ್ಲವೆಂದರೆ ನೀವು ತಿಳಿದಿರುವ ಹಾಗೆ ಆಗಿಬಿಡಲಿ. ಮತ್ತೆ ಇಂತಹ ಮಳೆಯಲ್ಲಿ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿಬಿಡುತ್ತೇನೆ. ಎಲ್ಲರೂ ಸೇರಿ ಮನೆ ಹಿಂದೆ ಹೋಗುತ್ತಾರೆ. ಅಲ್ಲಿ ಹೋಗಿ ಗಜೇಂದ್ರ ಅದು ಇರುವ ಸ್ಥಳವನ್ನು ತೋರಿಸುತ್ತಾನೆ ಮತ್ತು ಮೂರ್ತಿ ಅಲ್ಲಿ ಅದನ್ನು ಎಬ್ಬಿ ತೆಗೆಯುತ್ತಾನೆ. ಅಲ್ಲಿ ಒಂದು ಮಣ್ಣಿನ ಮಡಿಕೆ ಅವರಿಗೆ ಸಿಗುತ್ತದೆ. ಅದರ ತುಂಬಾ ಹಳೆಯ ನಾಣ್ಯಗಳು ಹಾಗೂ ಒಡವೆಗಳೂ ಇದ್ದವು. ಗಜೇಂದ್ರ ಅದನ್ನು ತೆಗೆದುಕೊಂಡು, ನೋಡಿದ್ಯಾ ಅಣ್ಣ, ನಾನು ಸುಳ್ಳು ಹೇಳುತ್ತಿಲ್ಲ. ಇದು ನಮ್ಮ ಪೂರ್ವಜರ ಆಸ್ತಿ. ಈಗಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿದೆಯಾ? ಮೂರ್ತಿ ಮತ್ತು ಅವನ ಹೆಂಡತಿ ಶಾರದಾಳಿಗೆ ಈಗ ಎಲ್ಲವೂ ತಿಳಿಯಿತು. ನನ್ನಿಂದ ತಪ್ಪಾಗಿದೆ ಗಜೇಂದ್ರ. ನಾನು ಬೇರೆಯವರ ಮಾತು ಕೇಳಿ ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ. ಹೌದು ಅತ್ತಿಗೆ, ನಮ್ಮಿಂದ ತಪ್ಪಾಗಿದೆ. ನಮ್ಮ ಬುದ್ಧಿಗೆ ಏನಾಗಿತ್ತು ಗೊತ್ತಿಲ್ಲ. ನಮ್ಗೆ ಸಹಾಯ ಮಾಡಲು ಬಂದವರನ್ನೂ ನಾವು ಕಳ್ಳರು ಎಂದು ತಿಳಿದುಕೊಂಡಿದ್ದೇವೆ. ಅರೆ, ನೀವಿಬ್ರೂ ಹೀಗೆ ಅನ್ನುತ್ತಿದ್ದೀರಾ. ಅದೆಲ್ಲ ಹೋಗ್ಲಿ ಬಿಡಿ. ಈಗ ಈ ಖಜಾನೆ ನಿಮ್ಮ ಮನೆಯಲ್ಲಿ ಸಿಕ್ಕಿದೆ. ಈಗ ಇದರಲ್ಲಿ ನಿಮ್ಮದ್ದು ಕೂಡ ಹಕ್ಕಿದೆ. ಇಲ್ಲ ಗಜೇಂದ್ರ, ಇದನ್ನು ನೀವೇ ತೆಗೆದುಕೊಳ್ಳಿ. ಏಕೆಂದ್ರೆ ಇದು ನಿಮ್ಮ ಪೂರ್ವಜರ ಆಸ್ತಿ. ಇದನ್ನು ನೀವೇ ಇಟ್ಟುಕೊಳ್ಳಿ. ಇಷ್ಟು ಹೇಳಿ ಆ ಚಿನ್ನದ ನಾಣ್ಯವನ್ನು ಅವರಿಗೆ ಕೊಡ್ತಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ NN ಹಳ್ಳಿಕಥೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.